ರೀ ಈಗ ಬಾಡಿಗೆ ರೊಕ್ಕ ಹೆಂಗೆ ಮಾಡೋದ್ರಿ? ನಿನ್ನ ಹತ್ರ ರಾಕಿಲ್ಲ? ನನ್ನಂತೆ ಕೆಲವ ರೊಕ್ಕ ಇದ್ದು ಎಲ್ಲ ನಿಮ್ಗೆ ಕೊಟ್ಟಿನಲ್ಲ ನಾನು. ಅಲ್ಲ ಮಣ್ಣು 2,000 ರೂಪಾಯಿ ಇದ್ದು ಮನೆಗೆ ತಂದು ಸಂತಿ ಹಾಕಿಂದಿಲ್ಲ. ಇವತ್ತು ಬಾಡಿಗೆ ಕೊಡಕ್ಕೆ ಏನು ಮಾಡ್ತೀರಿ ರೊಕ್ಕ? ಮಾಡಿದ್ರೆ ನೋಡ ಮತ್ತೆ ಎಲ್ಲ ಕೆಲಸ ಯಾವ ಕೆಲ್ಸಕ್ಕೆ ಹೋಗಿ ಅದೇ ಖಾಲಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಏನು ಕೆಲಸ ಮಾಡಿ ಚಾರ್ಚೂರು ಅಂತ ಹೇಳೋದು ನಿಮಗೆ. ನಾ ಎಲ್ಲಿ ಖಾಲಿ ಅಡ್ಡಾಡ್ತೀನಿ ನೋಡು, ನಾನು ಕೆಲಸ ಹೋಗ್ತೀನಿಲ್ಲ. ಮತ್ತೆ ಹರಗೆ ಎದ್ಕೊಂಡು ಎದಕ್ಕೆ ಹೋಗಿದ್ರಿ ಇಲ್ಲಿ ಹೊರಗೆ ಊರಾಗ? ಯಾವ ಕೆಲಸ ಮಾಡಕ್ಕೆ ಹೋಗಿದ್ದೆ, ಕೆಲಸ ಇಲ್ಲ. ಮತ್ತೆ ಈಗ ಹೆಂಗೆ ಮಾಡಿದ್ರೆ? ಹೋ ಮತ್ತೆ ಅದೇ ಕೆಲಸ ಕೇಳಲ್ಲಿ ಬರೀ ಮಂದಿ ಜೋಡಿ ಟೈಮ್ ವೇಸ್ಟ್ ಮಾಡ್ದಂದ್ರೆ ಕಲ್ತು ಬಿಟ್ಟಿನೋ ನೀನು. ಈಗ ಬಾಡಿಗೆ ಕಟ್ಟೋದು ಹೆಂಗಂತ ಅಷ್ಟೇ ಕಟ್ಟ ನೀವು ಬರ್ಲಿ ಚಂದಿನ ಕೊಡ ಮತ್ತೆ ಎಲ್ಲರೂ ಅಡ್ಜಸ್ಟ್ ಮಾಡಾಗುತ್ತಾ? ಸಂಜೆನವ್ರಿಗೆ ಎಲ್ಲ ಅಡ್ಜಸ್ಟ್ ಮಾಡ್ತೀನಿ ನೀನು. ಎಲ್ಲರೂ ಕೇವಲ ನೋಡ್ರಿ ಹಂಗಿದ್ರ ನೋಡಂದ್ರೆ ಯಾರು ಕೇಳ್ತೀನಿ, ಯಾರು ಕೊಟ್ಟರೆ ಪಡೆದ ಕೊಡ್ಲಿಕ್ಕೆ ಏನು ಮಾಡೋಣ? ಯಾರು ಕೊಡಲ್ಲ ಇಲ್ಲಿ. ಕೊಟ್ಟಿಲ್ಲಂದ್ರೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಮನೆಗೆ ಬರ್ತಾನೆ, ಬಾಣೆ ಎಲ್ಲ ಹೊರಗೆ ಇರ್ತಾನೆ ಅಷ್ಟೇ. ಏನು ಮಾಡತ್ತೀನಿ ರೀ? ಸ್ವಲ್ಪ ಬಂಗಾರ ಐತಿ, ಇದನ್ನ ಪತ್ತಾರ ಅಂಗಡಿಗೆ ಇಟ್ಕೊಂಡು ರೊಕ್ಕ ತೊಗೊಂಬಂದ್ಬಿಡ್ರಿ. ಆ ಮಾಲಕನ ಬಾಡಿಗೆ ಕೊಟ್ಬಿಡ್ರಿ. ನಮ್ಮ ಹತ್ರ ಬಂಗಾರ ಅಂತ ಅನ್ನೋದಿದ್ರೆ ಇಷ್ಟೇ ಅದ, ಇದು ತಿಟ್ಕೋದು ನಾವು ಹೇಳೋದು ಕೇಳ್ರಿ. ಆ ಮಾಲಕ್ ಬಂದ್ಕಾರ ನಮ್ಮ ಮನೇನ ಸಾಮಾನೆಲ್ಲ ಹೊರಗೆ ಹೋಗೋದಂದ್ರೆ ಊರಾನ ಮಂದೆಲ್ಲ ಆಡ್ಕೊಂಡು ನಗ್ತಾರೆ. ಊರಾನ ಒಂಚೂರು ಮರ್ಯಾದೆ ಉಳಿಯಂಗಿಲ್ಲ. ಬಂದು ಹೆಂಗೋ ಈಗ ನಮ್ಮ ಸಂಸಾರ ನಡೆಯಕತ್ತೈತಿ. ಹೋಗ್ಯಾರ ನಮ್ಮ ಕಷ್ಟ ಅದಾವಲ್ತೆ. ಇದಲ್ಲ ಇದು 10 ಪಟ್ಟು ಬಂಗಾರ ನೀವು ನಂಗೆ ನಾಳೆ ಕೊಡಿಸ್ಬೋದು. ಆದ್ರೆ ಈಗ ಒಂದ್ಸತಿ ನಮ್ಮ ಮನೆ ಮರ್ಯಾದೆ ಹೋತಂದ್ರೆ ಅಷ್ಟು ಸುಲಭ ಬರಂಗಿಲ್ಲ ರೀ. ಇದನ್ನು ಮರ್ಯಾದಲ್ಲ. ನಾನು ಹೆಂತಿ ಕಿವನ್ನ ಮಾರಿಸಿ ಬಾಡಿ ಕೊಟ್ಟರು ಅಂದ್ರೆ ಮರ್ಯಾದಲ್ಲ. ಅದೇ ನಮ್ಮ ಮನೆ ಒಳಗಿನ ಗುಟ್ರಿ. ಇದು ಹೊರಗೆ ಹೋಗ್ಬಾರ್ದ. ಹೋಗ್ಯಾರ ಪತ್ತಾರಗಳಿಗೆ ಇಟ್ಕಾರ ಮನೆಗೆ ಒಂದು ಸ್ವಲ್ಪ ಸಂತಿಲ್ಲ, ತೊಗೊಂಬಂದ್ಬಿಡ್ರಿ ನೀವು ಹೋಗಿ. ಆಯ್ತು ಮತ್ತೆ ಮಾಡೋ ಹಂಗೆ ಮನೆ ಸಂತ ತೊಗೊಂಬರ್ತಂತ. ಹಾಂ ಬಾಯ್. ಬೇಡ ಇಲ್ಲೇ ಬರ್ತಂತ.